ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಪೇಮೆಂಟ್ ಬಂತು, ಯಾವ ರೀತಿ ಬಂತು ಏನು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ, ಯೂಸ್ಫುಲ್ ಆಗಿರುತ್ತೆ. ಹಾಗೆ ಸೀರೆ ಕುಚ್ಚು ಏನಾದರೂ ನೀವು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಬಿಸ್ನೆಸ್ಸು, ಡೆಫಿನೆಟಾಗಿ ವಿಡಿಯೋ ನೀವು ನೋಡಲೇಬೇಕು, ಹೊಸಬ್ರಾಗಿದ್ರೂ ನೋಡಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆದಷ್ಟು ಶೇರ್ ಮಾಡಿ ನೋಡಿ. ಈ ಥರ ನನಗೆ ಬಲ್ಕ್ ಆರ್ಡರ್ಸ್ ಬಂದಿತ್ತು, ನನಗೆ ಸೀರೆ ಕುಚ್ಚು ಆರ್ಡರ್ಸ್ ಬಂದಿತ್ತು. ಸುಮಾರು 9 ಸೀರೆ ಬಂದಿತ್ತು ನನಗೆ. ಸೊ ಎಲ್ಲ ಸೀರೆನೂ ಅಂದರೆ ಬೇಬಿ ಕುಚ್ಚು ಆ ಥರದೇ ಬಂದಿತ್ತು, ಕ್ರೋಶ ಕುಚ್ಚು ಏನೂ ಇರಲಿಲ್ಲ. ಸೊ ಯಾವ ರೀತಿ ನಾನೆಲ್ಲ ವರ್ಕ್ ಮಾಡಿದ್ದೀನಿ ಅಂತ ಮುಂದೆ ತೋರಿಸಿದ್ದೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ. ಹಾಗೆ ಹೇಗೆ ಪೇಮೆಂಟ್ ಬಂತು ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿ ಎಲ್ಲ ಸೀರೆ ಎಲ್ಲ ಬಂದಿತ್ತು ನನಗೆ ಆರ್ಡರ್ಸು. ಸೊ ನೀವು ಈ ರೀತಿಯೇ ಬಲ್ಕಲ್ಲಿ ತೊಗೊಂಡು ಮನೆಯಿಂದನೇ ಯಾವ ರೀತಿ ಸೀರೆ ಕುಚ್ಚು ಮಾಡ್ಬೋದು, ದುಡ್ಡು ಗಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಬಲ್ಕಲ್ಲಿ ಆರ್ಡರ್ಸ್ ಬಂದಿತ್ತು. ಸೊ ಬಲ್ಕಲ್ಲಿ ಆರ್ಡರ್ಸ್ ಬಂತಲ್ಲ, ಸೊ ಹಾಗಾಗಿ ನೀವೇನು ಮಾಡ್ಬೋದು, ಪ್ಯಾಕೇಜಲ್ಲಿ ಆರ್ಡರ್ಸ್ ತೊಗೊಂಡು ಒಂದು ಸೀರೆಗೆ ನೀವು ಸೀರೆ ಫಾಲು, ಜಿಗ್ಜ್ಯಾಗು, ಆಮೇಲೆ ಕುಚ್ಚು ಈ ರೀತಿ ಎಲ್ಲ ಮಾಡಿಕೊಟ್ರೆ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಇನ್ ಕೇಸ್ ಏನಾದರೂ ನಿಮಗೆ ಸ್ಟಿಚಿಂಗು ಬರುತ್ತೆ ಅಂದರೆ, ಬ್ಲೌಸೂ ನಾರ್ಮಲ್ ಸ್ಟಿಚಿಂಗ್ ಬರುತ್ತೆ ಅಂದರೆ ನಾರ್ಮಲ್ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿಕೊಡ್ಬೋದು. ಅದನ್ನು ನೀವು ಆ ಥರನೂ ನೀವು ತೊಗೊಬೋದು. ನಾನು ಇಲ್ಲಿ ಸೀರೆಗೆ ಫಾಲೋ, ಜಿಗ್ಜ್ಯಾಗು ಮತ್ತು ಕುಚ್ಚು ತೊಗೊಂಡಿದ್ದೆ ಆರ್ಡರು. ಸೊ ನೋಡಿ, ಈ ರೀತಿ ಎಲ್ಲ ನಾನು ಡಿಸೈನ್ಸ್ ಇಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ಬೋದು ನೀವು. ಈ ಥರ ನಾನು ವರ್ಕ್ ಮಾಡಿರೋದನ್ನ ನಿಮಗೆ ತೋರಿಸಿದ್ದೀನಿ ಇಲ್ಲಿ. ಎಲ್ಲ ಅಂದರೆ ಬೇಬಿ ಕುಚ್ಚು ಥರನೇ ಬಂದಿತ್ತು, ಹನಿಕೂಮ್ ಡಿಸೈನ್ ಅಂತ ಹೇಳ್ತೀವಿ ಇದನ್ನು. ಸೊ ಈ ರೀತಿ ಎಲ್ಲ ಬಂದಿತ್ತು. ಸೊ ನೀವು ಯಾವ ರೀತಿ ತೊಗೊಬೋದು ಅಂದರೆ ಆರ್ಡರ್ಸು ನಿಮಗೆ ವಾಟ್ಸಪ್ಪಲ್ಲಿ ನೀವು ಚೆನ್ನಾಗಿ ಹಾಕಬೇಕು, ಹಾಗೆ ಫಿನಿಷಿಂಗು ನೀಟಾಗಿ ಕೊಟ್ಟರೆ ಡೆಫಿನೆಟಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಮನೆಯಿಂದನೇ ನೀವು ಸೀರೆ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನೀವು ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು, ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು. ಈ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು ನೀವು ಅವ್ರಿಗೆ. ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಇದ್ದರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿದ್ದರೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೀವು ಈ ರೀತಿ ಎಲ್ಲ ನೀವು ಮಾಡಿ ತೊಗೊಬೋದು. ಸೊ ನಾನು ಮನೆಯಿಂದನೇ ಈ ಥರ ಆರ್ಡರ್ಸ್ ಎಲ್ಲ ತೊಗೊಂಡು ಮಾಡ್ತಾಯಿದ್ದೀನಿ. ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಡಿಫ್ರೆಂಟಾಗಿ ವರ್ಕ್ ಮಾಡಿದ್ದೀನಿ, ನೋಡ್ಬೋದು. ಒಂದೊಂದು ಸೀರೆ ಒಂದೊಂದು ಥರ ಮಾಡಿದ್ದೀನಿ, ಬಟ್ ಎಲ್ಲನೂ ಕುಚ್ಚು ಕಟ್ಟಿರೋದೆ ಅಷ್ಟೇ, ಓಕೆನಾ. ಸೊ ಇದರ ಡಿಸೈನ್ಸ್ ಎಲ್ಲ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಚೆಕ್ ಮಾಡಿ ಒಂದು ಸತಿ. ಹಾಗೆ ರೇಟೆಲ್ಲ ಹೇಗೆ ತೊಗೋಬೇಕು ಏನು ಅಂತಂದರೆ, ನೀವು ನಿಮ್ಮ ಏರಿಯಾ ಮೇಲೆ ಡಿಪೆಂಡ್, ನೋಡ್ಕೊಳ್ಳಿ, ಕೇಳಿ ಅಲ್ಲಿ ಯಾವ ರೀತಿ ಇದೆ ಈ ಡಿಸೈನ್ಗೆ ಅಂತ ಒಂದು ಐಡಿಯಾ ಬರುತ್ತೆ ನಿಮ್ಗಲ್ವಾ. ಕೇಳಿ ಇಟ್ಕೊಂಡಾದಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅದ್ರ ಮೇಲೆ ನೀವು ಮತ್ತೆ ನೀವು ಕೊಟ್ಟಿರೋ ಫಿನಿಷಿಂಗ್ ಮೇಲೆ, ಹಾಗೆ ಮೆಟೀರಿಯಲ್ಸ್ ಯಾವ ರೀತಿ ಇನ್ವೆಸ್ಟ್ ಮಾಡಿದ್ದೀರೋ, ನಿಮ್ಮ ಏರಿಯಾ ಕಡೆ ಯಾವ ರೀತಿ ರೇಟ್ ಇದೆಯೋ ಅದೆಲ್ಲ ನೋಡಿಕೊಂಡು ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡಿ ನೀವು ತೊಗೊಂಡು ಡೆಫಿನೆಟಾಗಿ ಇದರಿಂದ ನೀವು ದುಡ್ಡನ್ನು ಗಳಿಸ್ಬೋದು. ತುಂಬಾ ಖುಷಿ ಆಯಿತು ನನಗೆ. ಯಾಕೆ ಅಂದರೆ ಅಟ್ ಎ ಟೈಮ್ ಅಂದರೆ ಒಂದೇ ಸತಿ ನನಗೆ ಲಾರ್ಜ್ ಅಮೌಂಟ್ ಬಂತು. ಸೊ ಅದಕ್ಕೆ ಹೇಳಿದೆ ನಿಮಗೆ, ಪ್ಯಾಕೇಜಲ್ಲಿ ತೊಗೊಂಡ್ರೆ ನಿಮಗೆ ಈ ರೀತಿ ವರ್ಕೌಟ್ ಆಗುತ್ತೆ. ಒಂದು ಸೀರೆಗೆ ಫಾಲು, ಜಿಗ್ಜ್ಯಾಗು, ಸೀರೆ ಕುಚ್ಚು ಎಲ್ಲನೂ ಮಾಡಿಕೊಡ್ಬೋದಲ್ವಾ. ಸೊ ನಿಮಗೂ ಬೆನಿಫಿಟ್ ಆಗಲಿ ಅಂತೇಳಿ ಈ ವಿಡಿಯೋ ಮೋಟಿವೇಟು ಆಗುತ್ತೆ. ಸೊ ಅದಕ್ಕೆ ಈ ವಿಡಿಯೋನೇ ಮಾಡಿದ್ದೀನಿ. ನಿಮಗೆ ಹೊಸಬ್ರಾಗಿದ್ದರೆ ಖಂಡಿತ ನೀವು ವಾಚ್ ಮಾಡಲೇಬೇಕು. ಹಾಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು, ಯಾರೆಲ್ಲ ಸೀರೆ ಕುಚ್ಚು ಹಾಕ್ತಾ ಇರ್ತಾರಲ್ವ, ಸೊ ಅವ್ರಿಗೂ ಒಂದು ಐಡಿಯಾ ಸಿಗುತ್ತಲ್ವ, ಏನೆಲ್ಲ ಮಾಡ್ಬೋದು, ಯಾವ ರೀತಿ ತೊಗೊಬೋದು ನಾವು ಆರ್ಡರ್ಸು ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಲ್ವ, ಗೊತ್ತಾಗುತ್ತೆ. ನೀವು ವಿಡಿಯೋನ ಶೇರ್ ಮಾಡಿ, ಓಕೆನಾ. ನೋಡಿ, ಈ ರೀತಿ ಎಲ್ಲ ಬೇಬಿ ಕುಚ್ಚೆಲ್ಲ ಹಾಕಿದ್ದೀನಿ ನಾನು. ಇದು ಫಸ್ಟಿಗೆ ನಾನು ಲೇಸ್ ವರ್ಕ್ ಮಾಡಿ, ಈ ಥರ ಫಸ್ಟಿಗೆ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಲೇಸ್ ಥರ ವರ್ಕ್ ಮಾಡಿಬಿಟ್ಟು ಕ್ರೋಶನಲ್ಲಿ, ಆಮೇಲೆ ನಾನಿಲ್ಲಿ ಬೇಬಿ ಕುಚ್ಚನ್ನ ಮಾಡಿದ್ದೀನಿ, ಓಕೆನಾ. ಸೊ ನಿಮಗೆ ಲೇಸ್ ಅಂದರೆ 3 ಹಾಕೊಬೋದು, 3 ಚೈನು ಈಚ್ 3 ಚೈನ್ ಹಾಕ್ಕೊಂಡು ವರ್ಕ್ ಮಾಡ್ಬೋದು, ಅಥವಾ 3 ಚೈನು ಮತ್ತು 4 ಚೈನು ಹಾಕಿ ವರ್ಕ್ ಮಾಡ್ಬೋದು. ಅಂದರೆ ಆಲ್ಟರ್ನೇಟಾಗೂ ವರ್ಕ್ ಮಾಡಿಕೊಡ್ಬೋದು ನೀವು. ಈ ರೀತಿ ಎಲ್ಲ ನೀವು ಕುಚ್ಚನ್ನ ಮಾಡಿಕೊಡ್ಬೋದು. ಅಂದರೆ ಒಂದು ಗ್ಯಾಪ್ ಆಲ್ಟರ್ನೇಟ್, ಒಂದಲ್ಲಿ ಕುಚ್ಚು ವಿತೌಟ್ ಕುಚ್ಚು, ಅಂದರೆ ಒಂದಲ್ಲಿ ಕುಚ್ಚು ಕಟ್ಟಿ ಇನ್ನೊಂದು ಗ್ಯಾಪ್ ಕೊಡಿ. ಸೊ ಆ ರೀತಿ ನೀವು ವೇರಿಯೇಷನ್ಸ್ ಎಲ್ಲ ಮಾಡಿಕೊಡ್ಬೋದು ಡಿಸೈನ್ಸು. ಸೊ ಡಬಲ್ ಕಲರ್ ಇದ್ರೂ ಸಹ ನೀವು ಆ ರೀತಿಯೂ ಡಬಲ್ ಕಲರ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸೀರೆಗೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಮಾಡಿಕೊಡ್ಬೋದು. ತುಂಬ ಟ್ರೆಂಡಿಂಗಲ್ಲಿದೆ ಈಗಂತೂ ಬೇಬಿ ಕುಚ್ಚೆಲ್ಲ ಗೊತ್ತಿದೆಯಲ್ಲ ನಿಮಗೆ. ಸೊ ತುಂಬ ಜನ ಕೇಳ್ತಾ ಇರ್ತಾರೆ ಬೇಬಿ ಕುಚ್ಚೆ ಹಾಕ್ಕೊಡಿ ಅಂತ. ಅದಕ್ಕೆ ನೀವು ಸಹ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಲ್ತ್ಕೊಳ್ಳಿ. ಈ ವಿಡಿಯೋಯಿಂದ ನಿಮಗೊಂದು ಬೆನಿಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಈ ಥರ ಅಂದರೆ ಸೀರೆ ಕುಚ್ಚು ಬಿಸ್ನೆಸ್ನ ಮನೆಯಿಂದನೇ ಶುರು ಮಾಡಿ ನೀವು ಮನೆಯಿಂದನೇ ನೀವು ದುಡ್ಡನ್ನು ಗಳಿಸ್ಬೋದು. ಸೊ ಪ್ಯಾಕೇಜಿಂಗಲ್ಲಿ ತೊಗೊಳ್ಳಿ, ವರ್ಕೌಟ್ ಆಗುತ್ತೆ ನಿಮಗೆ. ಆಗಲೇ ಹೇಳಿದ್ನಲ್ವಾ, ಒಂದು ಸೀರೆಗೆ ಫಾಲು, ಜಿಗ್ಜ್ಯಾಗು ಮತ್ತು
ಕುಚ್ಚು ಈ ರೀತಿ ಎಲ್ಲ ಮಾಡಿಕೊಡಿ. ಇನ್ ಕೇಸ್ ಸ್ಟಿಚಿಂಗು ಗೊತ್ತಿದ್ದರೆ ಬ್ಲೌಸನ್ನು ಸಹ ಹೊರ್ಕೊಡಿ, ಅದು ಇನ್ನೂ ಬೆನಿಫಿಟ್ ಆಗುತ್ತೆ. ಸೊ ನೋಡಿ ಈ ರೀತಿ ಎಲ್ಲ ನಾನು ವರ್ಕ್ ಮಾಡಿದ್ದೀನಿ. ಓಕೆನಾ, ತುಂಬಾ ಖುಷಿ ಆಯಿತು, ಪೇಮೆಂಟ್ ರಿಸೀವ್ ಆಗಿದೆ. ನಿಮಗೂ ಸಹ ಈ ರೀತಿ ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಟ್ಟರೆ ನೀವು ಇದೇ ರೀತಿಯೇ ನೀವು ಮನೆಯಿಂದನೇ ನೀವು ಆರ್ಡರ್ಸ್ ತೊಗೊಂಡು ಮಾಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಈ ಸೀರೆ ಕುಚ್ಚು ಬಿಸ್ನೆಸ್ಸು. ವೆರೈಟಿ ಆಫ್ ಡಿಸೈನ್ಸ್ ಎಲ್ಲ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ಡಿಸೈನ್ಸ್ ಬರುತ್ತೋ ಆ ರೀತಿಯೇ ನೀವು ಮಾಡಿಕೊಡ್ಬೋದು. ನನಗೆ ಇದು 9 ಸೀರೆ ಫುಲ್ಲು ಎಲ್ಲನೂ ಬೇಬಿ ಕುಚ್ಚು ಥರದ್ದೇ, ಆಲ್ಮೋಸ್ಟ್ ಎಲ್ಲ ಕುಚ್ಚು ಕಟ್ಕೊಡೋದೇ ಬಂದಿತ್ತು ಆರ್ಡರ್ಸು. ಯಾವುದೇ ರೀತಿ ಕ್ರೋಶೆ ಇರಲಿಲ್ಲ ಇದಕ್ಕೆ. ಸೊ ನಿಮ್ಗೇನಾದರೂ ನಿಮ್ಮ ಕಸ್ಟಮರ್ ಕ್ರೋಶನೂ ಬೇಕು ಅಂದರೆ ನಿಮ್ಗೆ ಕಸ್ಟಮರ್ಸು ಯಾವ ರೀತಿ ಡಿಸೈನ್ಸ್ ಕೇಳ್ತಾರೋ ಆ ರೀತಿ ಎಲ್ಲ ನೀವು ಮಾಡಿ ಕೊಡ್ಬೋದು. ಓಕೆನಾ, ಬಟ್ ಏನಂದರೆ ನೀವು ಫಿನಿಶಿಂಗ್ ಎಲ್ಲ ಸ್ವಲ್ಪ ನೀಟಾಗಿ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಅದು ನೀವು ಚಾರ್ಜ್ ಮಾಡೋಕ್ಕೂ ಕಷ್ಟ ಆಗುತ್ತಲ್ವಾ. ಬೇಸ್ಡ್ ಆನ್ ನಿಮ್ಮ ನೀವು ಯಾವ ಥರ ವರ್ಕ್ ಮಾಡಿದ್ದೀರಾ, ಅದಕ್ಕೆ ಟೈಮ್ ಎಷ್ಟು ತೊಗೊಂಡಿದ್ದೀರಾ, ನೀಟಾಗಿ ಫಿನಿಶ್ ಮಾಡಿಕೊಟ್ಟಿದ್ದೀರಾ, ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀರಾ, ಸೊ ಅದೆಲ್ಲ ನಿಮಗೆ ಕೌಂಟಿಂಗಲ್ಲಿ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಆರ್ಡರ್ಸ್ನ ತೊಗೊಬೋದು. ಇದು ಬೆಸ್ಟ್ ಅಂತ ಹೇಳ್ತೀನಿ, ಬೆಸ್ಟ್ ಐಡಿಯಾ ಫಾರ್ ಅಂದರೆ ಮನೇಲಿರೋರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಈ ರೀತಿ ಎಲ್ಲ ಕುಚ್ಚು ಆರ್ಡರ್ಸ್ ತೊಗೊಂಡು ನೀವು ಮಾಡಿ. ಆಮೇಲೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಎಲ್ಲ ಶುರು ಆಗಿದೆ. ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಕ್ಚುಲಿ ಏನು ಇನ್ನೊಂದು ಬೆನಿಫಿಟ್ ಅಂದರೆ ಇದು ಕ್ಲಾಸಸ್ಸು ನಿಮಗೆ ಕಸ್ಟಮೈಸ್ಡ್ ಅಂದರೆ ಡಿಸೈನ್ಸ್ ಹೇಳ್ಕೊಡ್ತೀನಿ. ಸ್ಯಾರಿ ಕುಚ್ಚು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಸು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ, ನಿಮ್ಗೆ ಯಾವ ರೀತಿ ಬೇಕೋ ಅದೇ ಡಿಸೈನ್ನ ಕಲ್ತ್ಕೊಬೋದು. ಅದೇ ಬೆನಿಫಿಟ್ಟು ಈ ಕ್ಲಾಸಲ್ಲಿ. ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದಾದ್ರೂ ಜಾಯ್ನ್ ಆಗ್ಬೋದು. ನಿಮ್ಗೇನಾದರೂ ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡೋದನ್ನ ಮರಿಬೇಡಿ. ನಿಮಗೆ ಲಿಂಕ್ ಇನ್ಸ್ಟಾಗ್ರಾಮ್ ID ಲಿಂಕನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ ಅಲ್ಲಿ ಫಾಲೋ ಮಾಡಿಕೊಂಡು ನನಗೆ DM ಮಾಡಿ. ಓಕೆನಾ, ಹಾಗೆ ಏನಾದರೂ ರಿಕ್ವೆಸ್ಟೆಡ್ ಡಿಸೈನ್ಸ್ ಇದ್ದರೂ ಸಹ ನನಗೆ ಅಲ್ಲಿ ಕಳಿಸ್ಕೊಡಿ, ನಾನು ನೆಕ್ಸ್ಟ್ ಅದನ್ನು ವೀಡಿಯೋ ಮಾಡ್ತೀನಿ. ಓಕೆನಾ, ಸೊ ನೋಡಿ ಈ ರೀತಿ ಎಲ್ಲ ಆರ್ಡರ್ಸ್ ಬಂದಿತ್ತು. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡಾಯಿತು, ಅವ್ರಿಗೆ ಕೊಟ್ಟಾಯಿತು, ಡೆಲಿವರಿ ಮಾಡಾಯಿತು. ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ, ನಿಮಗೂ ಒಂದು ಮೋಟಿವೇಟ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಯಾವ ರೀತಿ ಎಲ್ಲ ನಾನು ವರ್ಕ್ ಮಾಡಿದ್ದೀನಿ, ಯಾವ ರೀತಿ ತೊಗೊಂಡೆ ಅನ್ನೋದು ಗೊತ್ತಾಗುತ್ತಲ್ವಾ. ಸೊ ಹಾಗಾಗಿ ವೀಡಿಯೋ ಮಾಡಿ ನಾನು ಒಂದು ವೀಡಿಯೋನಲ್ಲೇ ಅಪ್ಡೇಟ್ ಕೊಟ್ಬಿಡೋಣ ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂಥೇಳಿ, ಅದಕ್ಕೆ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಆದಷ್ಟು ಶೇರ್ ಮಾಡಿ. ಓಕೆನಾ, ಇಂಟ್ರೆಸ್ಟ್ ಇರುತ್ತೆ ಬಟ್ ಐಡಿಯಾ ಇರಲ್ಲ ಯಾವ ರೀತಿ ಮಾಡಬೇಕು ಏನು ಅಂತ. ಸೊ ಅದಕ್ಕೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವೂ ಸಹ ಇಂಟ್ರೆಸ್ಟ್ ಇದ್ದರೆ ನೀವು ಈ ವಿಡಿಯೋನ ವಾಚ್ ಮಾಡಿ. ಓಕೆನಾ, ನೀವು ಸ್ಟಾರ್ಟ್ ಮಾಡಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಡೆಫಿನೆಟಾಗಿ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಮನೆಯಿಂದನೇ ನೀವು ಈ ಥರ ಸೀರೆ ಕುಚ್ಚೋ ಬಿಸ್ನೆಸ್ನ ಮಾಡಿ ಕೊಡ್ಬೋದು. ಆರಾಮಾಗಿ ನೀವು ದುಡ್ಡನ್ನ ಗಳಿಸ್ಬೋದು. ಓಕೆನಾ, ಸೊ ತುಂಬ ಬೆನಿಫಿಟ್ ಇದೆ ಸೀರೆ ಕುಚ್ಚು. ಈಗಂತೂ ಟ್ರೆಂಡಿಂಗಲ್ಲಿದೆ. ಒಂದು ಸೀರೆ ತೊಗೊಂಡ್ರೆ ಸಾಕು, ನಿಮಗೆ ಆರ್ಡರ್ ಬಂದರೆ ಸಾಕು, ಒಂದು 500 ಬಂತು ಅಂತಲೇ ಅಂದ್ಕೊಳ್ಳಿ, 500 ರುಪೀಸ್ ಬಂತು ಅಂತಲೇ ಅಂದ್ಕೊಳ್ಳಿ ಒಂದು ಸೀರೆಗೆ. ಓಕೆನಾ, ಯಾವುದಾದ್ರೂ ಡಿಸೈನ್ ಇರ್ಬೋದು, ಒಂದು ಫಾಲೋ ಜಿಗ್ಜ್ಯಾಗು ಮತ್ತು ಒಂದು ಡಿಸೈನು ವರ್ಕ್ ಮಾಡಿಕೊಟ್ರೆ ನೀವು ಒಂದು ಸೀರೆಗೆ ಒಂದು ಫಾಲೋ ಜಿಗ್ಜ್ಯಾಗು ಮತ್ತು ಒಂದು ಡಿಸೈನ್, ಯಾವುದಾದ್ರೂ ಡಿಸೈನ್ ಕೇಳಿ ವರ್ಕ್ ಮಾಡಿಕೊಟ್ರೆ ಮಿನಿಮಮ್ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು 500 ಬಂದೇ ಬರುತ್ತೆ. ಅದು ಫಿನಿಶಿಂಗು ಎಲ್ಲ ನೀಟಾಗಿ ಕೊಡಿ. ನೋಡಿ ಈ ರೀತಿ ನಾನು ಥ್ರೆಡ್ಡೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ವರ್ಕ್ ಮಾಡಬೇಕಾದ್ರೆ ಎಲ್ಲ ಕೆಲವೊಂದು ಕ್ಲಿಪ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮಗೂ ಗೊತ್ತಾಗುತ್ತಲ್ಲ ನಾನು ಯಾವ ರೀತಿ ಎಲ್ಲ ವರ್ಕ್ ಮಾಡಿದ್ದೀನಿ ಅಂತ. ಸೊ ಕಂಪ್ಲೀಟಾಗಿ ವೀಡಿಯೋ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇದರದ್ದು ಕಂಪ್ಲೀಟಾಗಿ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಆಲ್ರೆಡಿ ಚಾನಲಲ್ಲೂ ಇದೆ, ಚೆಕ್ ಮಾಡಿ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಓಕೆನಾ, ಇದ್ರದ್ದು ವೀಡಿಯೋ ಎಲ್ಲ ಡೀಟೇಲಾಗಿ ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಸಿಗ್ತಾಯಿಲ್ಲ ಅಂತಂದರೆ, ಅಂದರೆ ವೀಡಿಯೋ ಸಿಗ್ತಾಯಿಲ್ಲ ಅಂದರೆ ಲಿಂಕ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಕಳಿಸ್ಕೊಡ್ತೀನಿ. ನೋಡಿ, ಇದು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಅಂದರೆ ಇದು ಸೆಕೆಂಡ್ ಸ್ಟೆಪ್ ಆಗಿತ್ತು. ಸೊ 2 ಸೇರಿ ಕಟ್ಟಿದ್ದೀನಿ ಕುಚ್ಚಿದು. ಓಕೆನಾ, ಈ ರೀತಿ ಒಂದೊಂದು ಸ್ಟೆಪ್ ಮಾಡಬೇಕಾದ್ರೆ ಎಲ್ಲನೂ ನಾನು ಒಂದು ವೀಡಿಯೋ ಮಾಡಿಕೊಂಡೆ, ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಅದು ಪ್ರೋಸೆಸ್ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಫೈನಲ್ ಸ್ಟೆಪ್ ನೋಡೋಕ್ಕಿಂತ ಸ್ಟಾರ್ಟಿಂಗಿಂದ ನೀವು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ಫೈನಲ್ ಯಾವಾಗಲೂ ಈಸಿನೇ ಇರುತ್ತೆ, ಬಟ್ ಸ್ಟಾರ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ನಾನು ಈಚ್ ಆ್ಯಂಡ್ ಎವ್ರಿಥಿಂಗು ಅಂದರೆ ಎಲ್ಲನೂ ನಾನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು ಸ್ಮಾಲ್ ಕ್ಲಿಪ್ ವೀಡಿಯೋ ಆ್ಯಡ್ ಮಾಡಿದ್ದೀನಿ. ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನೋಡಿ ಈ ರೀತಿ ನೋಡಿ, ಇದು ಫೈನಲ್ ಸ್ಟೆಪ್ ಆಗಿತ್ತು. ಇದು ಹನಿಕೋಮ್ ಡಿಸೈನ್ ಅಂತ ಹೇಳ್ತೀವಲ್ವಾ ಅದ್ರದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಇದು ಕಾಟನ್ ಸ್ಯಾರಿ ಹಾಗೆ ಕಟ್ಟಿದ್ದು ತುಂಬಾ ಇಷ್ಟ ಆಯಿತು ನನಗೆ. ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫೈನಲಾಗಿ ಯಾವಾಗಲೂ ಅದಕ್ಕೆ ನಿಮ್ಗೆ ಹೇಳೋದು, ಫಿನಿಶ್ ಆದಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ವಾವ್ ಅನಿಸುತ್ತೆ. ಸೊ ನನಗೂ ಹಾಗೆ ಅನಿಸ್ತು. ಈ ಡಿಸೈನು ಮಾಡಾದಮೇಲೆ ಸ್ಟಾರ್ಟಿಂಗು ಸ್ವಲ್ಪ ಟೈಮ್ ತೊಗೊತಾ ಇತ್ತು, ಬಟ್ ಫೈನಲಿ ಅದು ಫಿನಿಶ್ ಆದಮೇಲೆ ಗೊತ್ತಾಯಿತು, ಓಕೆ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಅದಕ್ಕೆ ನಾನು ಸುಮಾರು ಈ ಡಿಸೈನ್ದೆ ಸುಮಾರು ವಿಡಿಯೋ ತೊಗೊಂಡಿದ್ದೀನಿ, ಅದಕ್ಕೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದೇ ಕಾಣಿಸ್ತಾ ಇದೆ ನಿಮಗೆ ಈ ಡಿಸೈನೇ ಹನಿಕೋಮ್ ಡಿಸೈನ್ ಅಂತ ಹೇಳ್ತೀವಿ ನೋಡಿ. ಫಸ್ಟು 3, 2, 1 ಆ ಥರ ವರ್ಕ್ ಮಾಡಿದ್ದೀನಿ. 3 ಗ್ಯಾಪ್ ಕೆಳಗಡೆ 2, 1 ಆ ಥರ ಡಿಸೈನ್ ವರ್ಕ್ ಮಾಡಿದ್ದೀನಿ ನಾನು, ಓಕೆನಾ. ಸೊ ಇದು ಅದರದ್ದೇ ಡಿಸೈನು ಸೆಕೆಂಡ್ ಸ್ಟೆಪ್ ಆಗಿತ್ತು. ಫೈನಲ್ ಕುಚ್ಚು ಕಟ್ಟಿರೋದು ಮುಂಚೆ ತೋರಿಸಿದ್ನಲ್ವಾ ಅದು. ಅಂದರೆ ನಿಮ್ಗೆ ಹೇಳ್ದಲ್ಲ ಆಗ್ಲೇ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪನ್ನು ನಾನು ಫೋಟೋನ ಅಂದರೆ ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ ನನಗೂ ಒಂದು ಮೆಮೊರಿ ಇರುತ್ತೆ ಅಂತೇಳಿ ನಿಮಗೂ ಶೇರ್ ಮಾಡೋಣ. ನೋಡಿ ಈ ಥರ ಟಿಪ್ಸ್ ಇದೊಂದು. ನೀವು ಸೀರೆ ಕುಚ್ಚು ಕಟ್ಟೋಕ್ಕಿಂತ ಮುಂಚೆ ದಾರನೆಲ್ಲ ಈ ಥರ ಒಂದು ಬಾಚಿನ್ಗೆ ಇದ್ದರೆ, ಕೂಂಬಿದ್ರೆ ನೀವು ಈ ರೀತಿ ಅದನ್ನು ಸಪ್ರೇಟಾಗಿ ಕೂಂಬು ಹೊಸದಿದ್ದರೆ ಅದನ್ನು ನೀವು ಈ ರೀತಿ ಇಟ್ಕೊಂಡು, ಚಿಕ್ಕದು ಬರುತ್ತಲ್ವಾ, ಸೊ ಆ ಕೂಂಬು ಅದರಲ್ಲಿ ಇಟ್ಕೊಂಡು ನೀವು ಈ ರೀತಿ ಬಾಚಿದ್ರೆ ನೀವು ನೋಡಿ ಎಷ್ಟು ಥ್ರೆಡ್ಡೆಲ್ಲ ನೀಟಾಗಿರುತ್ತೆ, ಸೆಟ್ ಆಗಿರುತ್ತೆ ನೀಟಾಗಿ. ಆಮೇಲೆ ನೀವು ಕುಚ್ಚನ್ನ ಸ್ಟಾರ್ಟ್ ಮಾಡ್ಬೋದು. ಇದೊಂದು ಟಿಪ್ ಅಂತ ಹೇಳ್ಬೋದು, ಓಕೆನಾ, ಟ್ರಿಕ್ಸು. ನೆಕ್ಸ್ಟು ನೋಡಿ ಅದರದ್ದು ಶೇರ್ ಮಾಡಿದ್ದೀನಿ ನೋಡಿ, ಹೇಳಿದ್ನಲ್ಲ ಆಗಲೇ 3, 2, 1 ಆ ಥರ ಇದರಲ್ಲಿ ನಿಮಗೆ ಹನಿಕೋಮ್ ಡಿಸೈನ್ನ ವರ್ಕ್ ಮಾಡಿದ್ದೀನಿ. ಫಸ್ಟ್ 3 ಕಾಣಿಸುತ್ತೆ ನೋಡಿ ಗ್ಯಾಪು, ಸೆಕೆಂಡ್ 2, ನೆಕ್ಸ್ಟ್ 1. ಸೊ ಲಾಸ್ಟಲ್ಲಿ ಮತ್ತೆ ಅದನ್ನು ಕುಚ್ಚು ಕಟ್ತೀವಿ ಆ ರೀತಿ, ಓಕೆನಾ. ಸೊ ನೋಡಿ ಈ ರೀತಿ ಎಲ್ಲ ಮಾಡಿದ್ದೀನಿ. ಸ್ವಲ್ಪನೂ ಶೇರ್ ಮಾಡಿದ್ದೀನಿ ಡಿಸೈನ್ ಬಗ್ಗೆ. ಡೀಟೇಲಾಗಿ ಬೇಕು ಅಂದರೆ ಆಲ್ರೆಡಿ ವೀಡಿಯೋ ಇದೆ, ಆಗಲೇ ಹೇಳಿದ್ನಲ್ವಾ, ಲಿಂಕ್ ಅಂತ ನೀವು ಇದು ಮಾಡಿ, ಅಂದರೆ ಕಮೆಂಟ್ ಮಾಡಿ, ನಿಮಗೆ ವಿಡಿಯೋ ಲಿಂಕ್ ಬೇಕು ಅಂದರೆ ನಾನು ಶೇರ್ ಮಾಡ್ತೀನಿ. ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಸು ಎಲ್ಲ ಆಗಲೇ ಹೇಳಿದ್ನಲ್ವಾ ಸ್ಟಾರ್ಟ್ ಆಗಿದೆ. ಬೇಕು ಅಂದರೆ ಬೆನಿಫಿಟ್ ಏನು ಅಂದರೆ, ಒಂದು ಅಡ್ವಾಂಟೇಜಸ್ ಏನು ಅಂದರೆ ನಿಮಗೆ ಕಸ್ಟಮೈಸ್ಡ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ಸು ಶುರು ಆಗಿದೆ. ಬೇಕು ಅಂದರೆ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ಡಿಸೈನ್ಸ್ನೇ ಕಲ್ತ್ಕೊಬೋದು, ಓಕೆನಾ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ DM ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ನೋಡ್ಬೋದು ಇನ್ನೊಂದು ಸೀರೆಗೂ ಇದೇ ರೀತಿ ನಾನು ಫಸ್ಟ್ ಸ್ಟೆಪ್ ಇದೇ ರೀತಿ ಮಾಡೋದು ನಾನು, ಓಕೆನಾ. ದಾರನ ಸೀರೆಯಲ್ಲಿ ತೆಗೆದುಬಿಟ್ಟು ಈ ರೀತಿ ನಾನು ಬಾಚಿನ್ಗೆಯಲ್ಲಿ ಬಾಚ್ಕೊಂಡ್ರೆ ಒಂದು ಸ್ವಲ್ಪ ಅದು ನಿಮಗೆ ಸೆಟ್ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಮಾಡ್ಬೋದು. ಐ ಹೋಪ್ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ಬೋದು ಪೇಮೆಂಟ್ ಸಿಗ್ತಲ್ವಾ, ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಿದ್ದೀನಲ್ಲ ಕ್ಲಿಪ್ಪು. ಶೇರ್ ಮಾಡಿ ಆದಷ್ಟು, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.